ಹೇ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ವಿಕೆ. ಈ ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದೀವಿ. ಈಗ ನಮ್ಮ ಸ್ಪೆಷಲ್ ಎಪಿಸೋಡ್ ಇದು. ಈ ಕನ್ನಡ ಎಪಿಸೋಡ್ಸ್ ನಮ್ಮ ಚಾನೆಲ್ ನ ಸ್ಪೆಷಲ್ ಎಪಿಸೋಡ್ಸ್. ಮತ್ತು ಈ ವಿಡಿಯೋದಲ್ಲಿ ನಾವು ನಿಮ್ ಜೊತೆಗೆ ಸ್ಮಾರ್ಟ್ ಫೋನ್ ರಿವ್ಯೂ ಅಥವಾ ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಮತ್ತೆ ಸ್ಮಾರ್ಟ್ ಫೋನ್ ಲಾಂಗ್ ಟರ್ಮ್ ರಿವ್ಯೂ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾತಾಡ್ತೀವಿ. ಮತ್ತೆ ಒಂದು ಸ್ಮಾರ್ಟ್ ಫೋನ್ ತಗೊಳ್ಳುವಾಗ ನೀವು ಯಾವ ತರ ರಿಸರ್ಚ್ ಮಾಡಬಹುದು ಆನ್ಲೈನ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಗೆ ಎಜುಕೇಟ್ ಮಾಡ್ಕೊಡ್ತೀವಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಫಸ್ಟ್, ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಅಂದ್ರೆ ಏನು, ಸ್ಮಾರ್ಟ್ ಫೋನ್ ರಿವ್ಯೂ ಅಂದ್ರೆ ಏನು, ಸ್ಮಾರ್ಟ್ ಫೋನ್ ಇಂಪ್ರೆಷನ್ಸ್ ಅಂದ್ರೆ ಏನು, ಸ್ಮಾರ್ಟ್ ಫೋನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂದ್ರೆ ಏನು, ಸ್ಮಾರ್ಟ್ ಫೋನ್ ಲಾಂಗ್ ಟರ್ಮ್ ರಿವ್ಯೂ ಅಂದ್ರೆ ಏನು. ಇವೆಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಬೌಟ್ ಒಂದು ಸ್ಮಾರ್ಟ್ ಫೋನ್. ಈಗ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಸ್ಮಾರ್ಟ್ ಫೋನ್ ರಿಲೀಸ್ ಆಗುತ್ತೆ. ಎಕ್ಸಾಂಪಲ್ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಅನ್ನೋ ಒಂದು ಸ್ಮಾರ್ಟ್ ಫೋನ್ ರಿಲೀಸ್ ಆಗುತ್ತೆ. ಸದ್ಯದಲ್ಲೇ 2-3 ತಿಂಗಳ ಲಾಂಚ್ ಆಗುತ್ತೆ ಅಲ್ವಾ. ಈಗ ಆ ಸ್ಮಾರ್ಟ್ ಫೋನ್ ಲಾಂಚ್ ಇವತ್ತಾಯ್ತು ಅಂತಂದ್ರೆ ಇವತ್ತಿನ ದಿನ ಯೂಟ್ಯೂಬ್ ಅಲ್ಲಿ ಒಂದು ಹಂಡ್ರೆಡ್ಸ್ ಆಫ್ ವಿಡಿಯೋಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಅನ್ಬಾಕ್ಸಿಂಗ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಅನ್ಬಾಕ್ಸಿಂಗ್ ಅಂಡ್ ಫಸ್ಟ್ ಇಂಪ್ರೆಷನ್ಸ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಅನ್ಬಾಕ್ಸಿಂಗ್ ಅಂಡ್ ಓವರ್ ವ್ಯೂ ಅಂತೆಲ್ಲ ಒಂದು 1000 ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಆ ವಿಡಿಯೋಸ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಫಸ್ಟ್ ಇಂಪ್ರೆಷನ್ ಅಥವಾ ಅನ್ಬಾಕ್ಸಿಂಗ್ ವಿಡಿಯೋಸ್ ಅಂತ ಕರೀತಾರೆ. ಈ ವಿಡಿಯೋಸ್ಗೂ ಮತ್ತೆ ರಿವ್ಯೂಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಜನರಲ್ಲಿ ತುಂಬಾ ಕನ್ಫ್ಯೂಷನ್ ಇರುವಂತ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಜನಕ್ಕೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ. ಅನ್ಬಾಕ್ಸಿಂಗ್ ಅಂದ್ರೇನೆ ರಿವ್ಯೂ, ರಿವ್ಯೂ ಅಂದ್ರೇನೆ ಅನ್ಬಾಕ್ಸಿಂಗ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ರಿವ್ಯೂ ವಿಡಿಯೋನೇ ಬೇರೆ ಆಗಿರುತ್ತೆ, ಬಟ್ ಅನ್ಬಾಕ್ಸಿಂಗ್ ವಿಡಿಯೋನೇ ಬೇರೆ ಆಗಿರುತ್ತೆ. ಮತ್ತೆ ಲಾಂಗ್ ಟರ್ಮ್ ರಿವ್ಯೂ ಅಂತ ಇನ್ನೊಂದು ಬರುತ್ತೆ, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಮಾತಾಡೋಣ. ಅನ್ಬಾಕ್ಸಿಂಗ್ ವಿಡಿಯೋ, ಈಗ ಗ್ಯಾಲಕ್ಸಿ S10 ಇವತ್ತು ರಿಲೀಸ್ ಆಯ್ತು. ಇವತ್ತು ನಾನು ಆ S10 ತಗೊಂಡು ನಾನು ಅನ್ಬಾಕ್ಸಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಅದನ್ನ ಅನ್ಬಾಕ್ಸಿಂಗ್ ವಿಡಿಯೋ ಅಂತ ಕರೀತಾರೆ. ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾನು ಏನ್ ಮಾಡಿರ್ತೀನಿ ಅಂದ್ರೆ, ನೀವು ಸ್ಮಾರ್ಟ್ ಫೋನ್ ನ ತಗೊಂಡಾಗ ಬಾಕ್ಸ್ ಓಪನ್ ಮಾಡಿದಾಗ ಆ ಬಾಕ್ಸ್ ಓಪನಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅನ್ನೋದನ್ನ ನನ್ನ ಎಕ್ಸ್ಪೀರಿಯನ್ಸ್ ನ ನಾನು ಕ್ಯಾಮ್ರಾ ಮೂಲಕ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಅನ್ಬಾಕ್ಸಿಂಗ್ ವಿಡಿಯೋನ ನೋಡ್ಕೊಂಡು ನೀವು ಸ್ಮಾರ್ಟ್ ಫೋನ್ ನ ತಗೋಬೇಕಾ ಬೇಡವಾ ಅನ್ನೋದ್ರ ವಿಷಯನ ನೀವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಏನಕ್ಕೆ ಅಂದ್ರೆ ಅನ್ಬಾಕ್ಸಿಂಗ್ ಮಾಡಿದಾಗ ನಾನು ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡಿದಾಗ ನನಗೆ ಸ್ಮಾರ್ಟ್ ಫೋನ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ನನಗೆ ಸ್ಮಾರ್ಟ್ ಫೋನ್ ಹೆಂಗಿದೆ, ಸ್ಮಾರ್ಟ್ ಫೋನ್ ನೋಡಕ್ ಹೆಂಗಿದೆ, ಸ್ಮಾರ್ಟ್ ಫೋನ್ ಡಬ್ಬದಲ್ಲಿ ಏನೇನು ಸಿಗುತ್ತೆ, ಸ್ಮಾರ್ಟ್ ಫೋನ್ ಪ್ರೈಸ್ ಏನೇನಿದೆ, ಮತ್ತೆ ಸ್ಮಾರ್ಟ್ ಫೋನ್ ಆಕ್ಸೆಸರೀಸ್ ಏನೇನು ಕೊಟ್ಟಿದ್ದಾರೆ, ಮತ್ತೆ ಕೆಲವೊಂದಷ್ಟು ಬೇಸಿಕ್ ಫ್ಯೂ ಸ್ಪೆಸಿಫಿಕೇಶನ್ ಮತ್ತೆ ಬೇಸಿಕ್ ಫ್ಯೂ ಫೀಚರ್ಸ್ ಸ್ಮಾರ್ಟ್ ಫೋನ್ ಬಗ್ಗೆ ಗೊತ್ತಿರುತ್ತೆ. ಆ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾನು ಈ ಸ್ಮಾರ್ಟ್ ಫೋನ್ ನ ತಗೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಯಾರೇ ಯೂಟ್ಯೂಬರ್ ಆಗಿರ್ಬೋದು, ಯಾರೇ ಆನ್ಲೈನ್ ಮೀಡಿಯಾ ಕ್ರಿಯೇಟರ್ ಆಗಿದ್ರು ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ಅವರು ಸ್ಮಾರ್ಟ್ ಫೋನ್ ತಗೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡೋದಿಲ್ಲ. ಈಗ ಅನ್ಬಾಕ್ಸಿಂಗ್ ಮಾಡಿದ ಕೂಡಲೇ ಯಾವುದೇ ಮನುಷ್ಯ ಆಗ್ಲಿ, ಯಾವುದೇ ಯೂಟ್ಯೂಬರ್ ಆಗ್ಲಿ, ಅವ್ರಿಗೆ ಆ ಸ್ಮಾರ್ಟ್ ಫೋನ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗೋಲ್ಲ. ಅವ್ರಿಗೆ ಆ ಸ್ಮಾರ್ಟ್ ಫೋನ್ ನ ಒಂದಷ್ಟು ದಿನ ಯೂಸ್ ಮಾಡಬೇಕು, ಅಟ್ಲೀಸ್ಟ್ 3-4 ಡೇಸ್ ಯೂಸ್ ಮಾಡಬೇಕು. ಈ ಸ್ಮಾರ್ಟ್ ಫೋನ್ ಮಾರ್ಕೆಟ್ಗೆ ಬಂದು ಒಂದು 1 ವೀಕ್ ಅಥವಾ 2 ವೀಕ್ಸ್ ಆದ್ಮೇಲೆ ಅದೇ ಯೂಟ್ಯೂಬರ್ ಅಥವಾ ಅದೇ ಒಂದು ರಿವ್ಯೂವರ್ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಅದನ್ನ ಏನಂತ ಕರೀತಾರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಫುಲ್ ರಿವ್ಯೂ ವಿತ್ ಪ್ರೋಸ್ ಅಂಡ್ ಕಾನ್ಸ್ ಅಂತ ಅಂದ್ಬಿಟ್ಟು ಅವನು ಅಪ್ಲೋಡ್ ಮಾಡ್ತಾನೆ. ಈ ವಿಡಿಯೋನ ನಾವು ಏನಂತ ಕರಿತೀವಿ ಅಂತಂದ್ರೆ ರಿವ್ಯೂ ವಿಡಿಯೋ ಅಂತ ಕರಿತೀವಿ. ಈ ರಿವ್ಯೂ ವಿಡಿಯೋದಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತಂದ್ರೆ, ಈ ರಿವ್ಯೂ ವಿಡಿಯೋದಲ್ಲಿ ನಾನು ಡಬ್ಬ ತೆಗೆದ್ಬಿಟ್ಟು ತಿರ್ಗಾ ಏನೇನಿದೆ ಡಬ್ಬದಲ್ಲಿ ಅಂತ ನಾನು ಹೇಳೋದಿಲ್ಲ. ಈ ರಿವ್ಯೂ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ವಿಡಿಯೋ ನನಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಈ ರಿವ್ಯೂ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಈ ಸ್ಮಾರ್ಟ್ ಫೋನ್ ನ ತಗೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಈ ಸ್ಮಾರ್ಟ್ ಫೋನ್ ಬೈಯಿಂಗ್ ಡಿಸಿಷನ್ ಅಥವಾ ಈ ಸ್ಮಾರ್ಟ್ ಫೋನ್ ನ ನೀವು ತಗೊಳ್ಬೇಕಾ ಅಥವಾ ಈ ಸ್ಮಾರ್ಟ್ ಫೋನ್ ಬಿಟ್ಟು ಈ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಬೇರೆ ಯಾವ್ದಾರ ಸ್ಮಾರ್ಟ್ ಫೋನ್ ನ ಕನ್ಸಿಡರ್ ಮಾಡಬೇಕು ಅನ್ನೋ ವಿಷಯನ ನಾನು ರಿವ್ಯೂ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾನು ಈ ವಿಷಯನ ಹೇಳಿರಲ್ಲ, ರಿವ್ಯೂ ವಿಡಿಯೋದಲ್ಲಿ ಮಾತ್ರ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ರಿವ್ಯೂ ವಿಡಿಯೋನೇ ಬೇರೆ, ಅನ್ಬಾಕ್ಸಿಂಗ್ ವಿಡಿಯೋನೇ ಬೇರೆ. ರಿವ್ಯೂ ವಿಡಿಯೋದಲ್ಲಿ ನಾನು ಈ ಸ್ಮಾರ್ಟ್ ಫೋನ್ ನಾನು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ, ಈ ಸ್ಮಾರ್ಟ್ ಫೋನ್ ನನ್ನ ಜೊತೆಗೆ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದೆ, ಈ ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತ ಪ್ರೋಸ್ ಏನು, ಈ ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತ ಕಾನ್ಸ್ ಏನು, ಈ ಸ್ಮಾರ್ಟ್ ಫೋನ್ ಕ್ಯಾಮ್ರಾ ಹೆಂಗಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ, ಬ್ಯಾಟರಿ ಹೆಂಗಿದೆ, ಹೀಟ್ ಆಗತ್ತಾ ಇಲ್ವಾ, ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಗ್ಲಾಸ್ ಹೆಂಗಿದೆ, ಬಿದ್ರೆ ಹೊಡೆದೋಗುತ್ತಾ ಇಲ್ವಾ, ಅದು ಇದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ರಿವ್ಯೂ ವಿಡಿಯೋದಲ್ಲಿ. ರಿವ್ಯೂ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವಂತ ವಿಷಯಗಳು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಇರೋದಿಲ್ಲ. ಈ ವಿಷಯ ನಾನು ಅಂತಲ್ಲ, ಯೂಟ್ಯೂಬ್ ಅಲ್ಲಿ ಇರುವಂತ ಪ್ರತಿಯೊಬ್ಬನಿಗೂ ಅಪ್ಲೈ ಆಗುತ್ತೆ. ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ ಜನರಲ್ ಅನ್ಬಾಕ್ಸಿಂಗ್ ವಿಡಿಯೋನೇ ಬೇರೆ ಆಗಿರುತ್ತೆ, ರಿವ್ಯೂ ವಿಡಿಯೋನೇ ಬೇರೆ ಆಗಿರುತ್ತೆ. ಸೊ ನಿಮಗೆ ರಿವ್ಯೂ ವಿಡಿಯೋ ಅಂದ್ರೆ ಏನು ಅಂತ ಅರ್ಥ ಆಯ್ತು. ರಿವ್ಯೂ ವಿಡಿಯೋ ಅಂತಂದ್ರೆ ನಾನು ಈ ಅನ್ಬಾಕ್ಸಿಂಗ್ ಮಾಡಿದ್ದೆ ಒಂದು ವಾರದಿಂದ ನಾನು ಫೋನ್ ನ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಟೆಸ್ಟ್ ಮಾಡಿ ನನಗೆ ಎಷ್ಟು ಚೆನ್ನಾಗಿ ಅದರಲ್ಲಿ ಫೀಚರ್ಸ್ ಇದೆ, ಫೋನ್ ಎಷ್ಟು ಚೆನ್ನಾಗಿ ಇನ್ ಜನರಲ್ ಎಷ್ಟೋ ಒಂದಷ್ಟು ಫೀಚರ್ಸ್ ನ ಮೆನ್ಷನ್ ಮಾಡಿದ್ದಾರೆ, ಆ ಫೀಚರ್ಸ್ ಮತ್ತೆ ರಿಯಲ್ ವರ್ಲ್ಡ್ ಪರ್ಫಾರ್ಮೆನ್ಸ್ ಎರಡು ಮ್ಯಾಚ್ ಆಗ್ತಾ ಇದೆಯಾ, ಸ್ಮಾರ್ಟ್ ಫೋನ್ ಗೆ ಕೇಳ್ತಾ ಇರೋ ಪ್ರೈಸ್ ಮತ್ತೆ ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತ ಆಕ್ಚುಯಲ್ ರಿಯಲ್ ಟೈಮ್ ಪರ್ಫಾರ್ಮೆನ್ಸ್ ಎರಡು ಮ್ಯಾಚ್ ಆಗುತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ನಾನು ರಿಸರ್ಚ್ ಮಾಡಿ ಸ್ಮಾರ್ಟ್ ಫೋನ್ ಬಗ್ಗೆ ನಾನು ಇನ್ನೂ ಚೆನ್ನಾಗಿ ತಿಳ್ಕೊಂಡಿರ್ತೀನಿ. ತಿಳ್ಕೊಂಡಿರೋ ವಿಷಯನೆಲ್ಲ ಸೇರಿಸಿ ನಾನೊಂದು ವಿಡಿಯೋ ಮಾಡ್ತೀನಿ. ಅದನ್ನ ಏನಂತ ಕರೀತಾರೆ ಅಂದ್ರೆ ರಿವ್ಯೂ ಆಫ್ ಅ ಸ್ಮಾರ್ಟ್ ಫೋನ್ ಅಂತ ಕರೀತಾರೆ. ಇನ್ನೊಂದ್ ತರ ವಿಡಿಯೋಸ್ ಬರುತ್ತೆ, ಅದನ್ನ ನಾವು ಲಾಂಗ್ ಟರ್ಮ್ ರಿವ್ಯೂ ಅಂತ ಕರೀತಾರೆ.
ಲಾಂಗ್ ಟರ್ಮ್ ರಿವ್ಯೂ ಅಂತಂದ್ರೆ ಏನು? ಲಾಂಗ್ ಟರ್ಮ್ ರಿವ್ಯೂ ಅಂತಂದ್ರೆ ಸ್ಮಾರ್ಟ್ ಫೋನ್ ಮಾರ್ಕೆಟ್ ಅಲ್ಲಿ 3-4 ಮಂತ್ಸ್ ಇಂದ ಸೇಲ್ ಆಗ್ತಾ ಇದೆ. ಈ 3-4 ಮಂತ್ಸ್ ಅಲ್ಲಿ ಸ್ಮಾರ್ಟ್ ಫೋನ್ಗೆ ಬಹಳಷ್ಟು ಸಾಫ್ಟ್ವೇರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಓವರ್ ದೇರ್ ನಿಮ್ಗೆ ಪ್ರತಿ ಮಂತ್ ಒಂದು ಸೆಕ್ಯೂರಿಟಿ ಪ್ಯಾಚ್ ಬಂದಿರುತ್ತೆ, ಅಥವಾ ಯಾವುದೋ ಒಂದು ಫಸ್ಟ್ ಟೈಮ್ ಸ್ಮಾರ್ಟ್ ಫೋನ್ ತಗೊಂಡಾಗ ಏನೋ ಒಂದಷ್ಟು ಬಗ್ಸ್ ಇರ್ಬೋದು, ಅಥವಾ ಏನೋ ಒಂದಷ್ಟು ಆಪ್ಸ್ ಸರಿಯಾಗಿ ವರ್ಕ್ ಆಗ್ತಿಲ್ದಿರ್ಬೋದು, ಕ್ರಾಶ್ ಆಗ್ತಿರ್ಬೋದು. ಸ್ಮಾರ್ಟ್ ಫೋನ್ ಕಂಪನೀಸ್ ಇದೆಲ್ಲ ಇನ್ಫಾರ್ಮೇಶನ್ ಅಥವಾ ಫೀಡ್ಬ್ಯಾಕ್ ನ ಯೂಸರ್ಸ್ ಇಂದ ತಗೊಂಡು ಸಾಫ್ಟ್ವೇರ್ ಅಪ್ಡೇಟ್ ನ ಕಳಿಸ್ತಾ ಇರ್ತಾರೆ. ಸಾಫ್ಟ್ವೇರ್ ಅಪ್ಡೇಟ್ ನ ಕಳ್ಸಾದ್ಮೇಲೆ 3-4 ಮಂತ್ಸ್ ಆದ್ಮೇಲೆ ನಾನೊಂದು ವಿಡಿಯೋನ ಮಾಡ್ತೀನಿ. ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಕ್ಕ ನಾನು ಅದನ್ನ ಏನಂತ ಕರಿತೀನಿ ಅಂದ್ರೆ ಲಾಂಗ್ ಟರ್ಮ್ ರಿವ್ಯೂ ಅಂತ ಕರಿತೀನಿ. ಲಾಂಗ್ ಟರ್ಮ್ ರಿವ್ಯೂ ಅಂದ್ರೆ ಏನು ಅಂತಂದ್ರೆ, ಈ ಲಾಸ್ಟ್ 3-4 ಮಂತ್ಸ್ ಅಲ್ಲಿ ಸ್ಮಾರ್ಟ್ ಫೋನ್ ನಾನು ಯೂಸ್ ಮಾಡ್ತಿರುವಾಗ ನನಗೆ ಯಾವ ತರ ಫೀಡ್ಬ್ಯಾಕ್ ಕೊಟ್ಟಿದೆ, ಈ ಸ್ಮಾರ್ಟ್ ಫೋನ್ ಲಾಸ್ಟ್ 3-4 ಮಂತ್ಸ್ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಸ್ ಬಂದು ಇನ್ನು ಅಪ್ಗ್ರೇಡ್ ಆಗಿದೆಯಾ, ಅಥವಾ ಸಾಫ್ಟ್ವೇರ್ ಅಪ್ಡೇಟ್ಸ್ ನ ಸ್ಮಾರ್ಟ್ ಫೋನ್ ಪರ್ಫಾರ್ಮೆನ್ಸ್ ಇನ್ನು ಚೆನ್ನಾಗಿದೆಯಾ, ಅಥವಾ ಸಾಫ್ಟ್ವೇರ್ ಅಪ್ಡೇಟ್ ಬಂದು ಯಾವ್ದಾದ್ರು ಆಲ್ರೆಡಿ ವರ್ಕಿಂಗ್ ಇರುವಂತ ಒಂದು ಫೀಚರ್ ಬ್ರೇಕ್ ಆಗಿದೆಯಾ, ಆತರ ಇನ್ನೂ ಒಂದಷ್ಟು ಬಹಳ ವಿಷಯಗಳು 3-4 ಮಂತ್ಸ್ ಅಲ್ಲಿ ನನಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ ಸ್ಮಾರ್ಟ್ ಫೋನ್ ಬಗ್ಗೆ ಅದೆಲ್ಲ ಸೇರಿಸಿ ನಾನು ಒಂದು ರಿವ್ಯೂ ಮಾಡಿ ಆ ಇನ್ಫಾರ್ಮೇಶನ್ ಎಲ್ಲ ಒಂದು ವಿಡಿಯೋ ಹಾಕಿ ನಾನು ನಿಮ್ಗೆ ಲಾಂಗ್ ಟರ್ಮ್ ರಿವ್ಯೂ ಅಂತ ಕೊಡ್ತೀನಿ. ಈ ಲಾಂಗ್ ಟರ್ಮ್ ರಿವ್ಯೂ ಅಂತ ನೀವೆಲ್ಲಾದ್ರೂ ಸ್ಮಾರ್ಟ್ ಫೋನ್ ಬಗ್ಗೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅದೇನು ಅಂತಂದ್ರೆ, ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗಿ 3-4 ಮಂತ್ಸ್ ಆದ್ಮೇಲೆ ಅಥವಾ 6 ಮಂತ್ಸ್ ಆದ್ಮೇಲೆ ಅವ್ರು ಹಾಕಿರುವಂತ ವಿಡಿಯೋ ಆಗಿರುತ್ತೆ. ಈ ಲಾಂಗ್ ಟರ್ಮ್ ರಿವ್ಯೂ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, 3-4 ಮಂತ್ಸ್ ಬ್ಯಾಕ್ ಅಥವಾ 6 ಮಂತ್ಸ್ ಬ್ಯಾಕ್ ಲಾಂಚ್ ಆಗಿರುವಂತ ಸ್ಮಾರ್ಟ್ ಫೋನ್ ನೀವು ತಗೋಬೇಕು ಇವತ್ತಿನ ದಿನ ಅಂತಂದ್ರೆ ನಿಮಗೆ ಲಾಂಗ್ ಟರ್ಮ್ ರಿವ್ಯೂಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್, ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಮಾರ್ಚ್ ಅಲ್ಲಿ ಲಾಂಚ್ ಆಗುತ್ತೆ. ಈ ಮಾರ್ಚ್ ಅಲ್ಲಿ ಲಾಂಚ್ ಆಗುವಂತ ಫೋನ್ ನೀವು ಮಾರ್ಚ್ ಅಲ್ಲೇ ತಗೊಳ್ಳಲ್ಲ ಅಂತ ಅನ್ಕೊಳ್ಳಿ, ನವೆಂಬರ್ 2019 ಅಲ್ಲಿ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ. ನವೆಂಬರ್ 2019 ಅಲ್ಲಿ ತಗೊಳ್ಳುವಾಗ ನೀವು ಹೆಂಗ್ ರಿಸರ್ಚ್ ಮಾಡಬೇಕು ಅಂದ್ರೆ, ನೀವು ಮಾರ್ಚ್ ಅಲ್ಲಿ ಲಾಂಚ್ ಆದಾಗ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರೆ ನಿಮ್ಗೆ ಉಪಯೋಗಕ್ಕೆ ಬರಲ್ಲ, ಬರೀ ಡಬ್ಬದಲ್ಲಿ ಏನಿದೆ ಅಂತ ಮಾತ್ರ ಗೊತ್ತಾಗುತ್ತೆ. ನೀವು 6 ಮಂತ್ಸ್ ಆದ್ಮೇಲೆ ಲಾಂಗ್ ಟರ್ಮ್ ರಿವ್ಯೂ ಆಫ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಅಥವಾ ಲಾಂಗ್ ಟರ್ಮ್ ರಿವ್ಯೂ ಆಫ್ ಸಮ್ ಅದರ್ ಸ್ಮಾರ್ಟ್ ಫೋನ್, ಸಮ್ ಎಕ್ಸ್ ಸ್ಮಾರ್ಟ್ ಫೋನ್ ಅನ್ನೋದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಲಾಸ್ಟ್ 6 ಮಂತ್ಸ್ ಅಲ್ಲಿ ಆ ಸ್ಮಾರ್ಟ್ ಫೋನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆಯಾ ಅಥವಾ ಪರ್ಫಾರ್ಮೆನ್ಸ್ ಡಿಗ್ರೇಡ್ ಆಗಿದೆಯಾ, ಆ ಸ್ಮಾರ್ಟ್ ಫೋನ್ ಪ್ರೈಸ್ ಕಮ್ಮಿ ಆಗಿದೆಯಾ, ಅಥವಾ ಸ್ಮಾರ್ಟ್ ಫೋನ್ ಪ್ರೈಸ್ ಕಮ್ಮಿ ಆಗಿದ್ರೆ ಕಮ್ಮಿ ಆಗಿರೋ ರೇಂಜ್ ಅಲ್ಲೇ ಇನ್ನೂ ಚೆನ್ನಾಗಿರೋ ಸ್ಮಾರ್ಟ್ ಫೋನ್ಗಳು ಇದೆಯಾ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗೋದು ಲಾಂಗ್ ಟರ್ಮ್ ರಿವ್ಯೂಸ್ ಇಂದ. ಸೊ ನಿಮ್ಗೆ ಇವಾಗ 3 ತರ ಇಂಪಾರ್ಟೆಂಟ್ ವಿಡಿಯೋಸ್ ಬಗ್ಗೆ ಗೊತ್ತಾಯ್ತು. ಅನ್ಬಾಕ್ಸಿಂಗ್ ಅಂದ್ರೇನೆ ಬೇರೆ, ರಿವ್ಯೂ ಅಂದ್ರೇನೆ ಬೇರೆ, ಲಾಂಗ್ ಟರ್ಮ್ ರಿವ್ಯೂ ಅಂದ್ರೇನೆ ಬೇರೆ. ಸೊ ಇನ್ಮೇಲೆ ನೀವು ಯಾವುದೇ ಸ್ಮಾರ್ಟ್ ಫೋನ್ ವಿಡಿಯೋ ಅಥವಾ ಯಾವುದೇ ಮೊಬೈಲ್ ಫೋನ್ ವಿಡಿಯೋನ ನೀವು ಆನ್ಲೈನ್ ಅಲ್ಲಿ ನೋಡ್ತಿರುವಾಗ ಅಥವಾ ಮೊಬೈಲ್ ಫೋನ್ ರಿವ್ಯೂನ ಆನ್ಲೈನ್ ಅಲ್ಲಿ ವೆಬ್ಸೈಟ್ ಮೇಲೆ ಓದ್ತಿರುವಾಗ ಯಾವಾಗ ನಾವು ಇಟ್ಕೊಂಡಿರಿ, ಅನ್ಬಾಕ್ಸಿಂಗ್ ಅಂದ್ರೇನೆ ಬೇರೆ. ಅನ್ಬಾಕ್ಸಿಂಗ್ ಅಂದ್ರೆ ನೀವು ಕೇವಲ ಸ್ಮಾರ್ಟ್ ಫೋನ್ ನ ಡಬ್ಬ ಓಪನ್ ಮಾಡ್ಬಿಟ್ಟು ಏನೇನಿದೆ ಅಂತ ಹೇಳೋದು. ರಿವ್ಯೂ ಅಂತಂದ್ರೆ ಒಂದು ವಾರದಿಂದ ಅಥವಾ ಒಂದು ತಿಂಗಳಿಂದ ನಾವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ, ನೀವು ಆ ಸ್ಮಾರ್ಟ್ ಫೋನ್ ನ ತಗೊಳ್ಬೋದಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸಿಷನ್ ಮಾಡುವಂತ ವಿಡಿಯೋ ರಿವ್ಯೂ ವಿಡಿಯೋ ಆಗಿರುತ್ತೆ. ಆ ಲಾಂಗ್ ಟರ್ಮ್ ರಿವ್ಯೂ ಅಂದ್ರೆ ಏನಪ್ಪಾ ಅಂದ್ರೆ, 6 ಮಂತ್ಸ್ ಆದ್ಮೇಲೆ ನೀವು 6 ಮಂತ್ಸ್ ಹಳೆ ಫೋನ್ ಯಾವ್ದಾರು ತಗೋಬೇಕು, 3-4 ಮಂತ್ಸ್ ಹಳೆ ಫೋನ್ ಯಾವ್ದಾರು ತಗೋಬೇಕು ಅಂದ್ರೆ ಲಾಂಗ್ ಟರ್ಮ್ ರಿವ್ಯೂಸ್ ಮಾಡಿದ್ರೆ ನೀವು ಅದನ್ನ ನೋಡ್ಕೊಂಡು ಲಾಂಗ್ ಟರ್ಮ್ ರಿವ್ಯೂಸ್ ಮೂಲಕ ನೀವು ಆ ಸ್ಮಾರ್ಟ್ ಫೋನ್ ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಅಂತ ಡಿಸಿಷನ್ ನ ತಗೊಳ್ಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಬಹುಶಃ ಇಂಡಿಯಾಸ್ ಫಸ್ಟ್ ಚಾನಲ್ ವಿಚ್ ಅಪ್ಲೋಡ್ಸ್ ವಿಡಿಯೋ ಆನ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ. ಥ್ಯಾಂಕ್ ಯು.